ಇದಾದ ಮೇಲೆ ಇವರು ಏನು ಹೇಳ್ತಾರೆ, ಈಗ ಇವರು ಬಿಡದಿ ಟೌನ್ಶಿಪ್ ಹೊರಟಿದಾರಲ್ಲ, ಪಾಪ ಈಗ ಅವ್ರು ಹೇಳ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ರಾಮನಗರದ ಬಿಡದಿಯಲ್ಲಿರುವ ರೈತರು ಎಲ್ಲರೂ ಒಪ್ಪಿದ್ದಾರೆಯೇ, ಅವರೇ ರೈತರನ್ನು ಕರೆದು ಅನೇಕ ಬಾರಿ ಸಭೆ ಮಾಡಿದ್ದಾರೆ, ಯಾವ ರೈತನಾದರೂ ನಾನು ಜಮೀನು ಕೊಡುತ್ತೇನೆ ಎಂದು ಒಪ್ಪಿಗೆ ಕೊಟ್ಟಿದ್ದಾನೆಯೇ, ಅವರ ಮನಸ್ಸಿಗೆ ವಿರುದ್ಧವಾಗಿ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾವು ಜಮೀನು ಕೊಡುವುದಿಲ್ಲ, ಅಲ್ಲಿ ತೆಂಗು ಬೆಳೆ ಇದೆ, ರೇಷ್ಮೆ ಬೆಳೆ ಇದೆ, ಭತ್ತ ಬೆಳೆಯುತ್ತಿದ್ದಾರೆ, ತರಕಾರಿ ಬೆಳೆಯುತ್ತಿದ್ದಾರೆ, ಪುಷ್ಪೋದ್ಯಮ ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡೇ ಬದುಕಿ ಬಂದಿರುತ್ತಂಥವರು ಅಲ್ಲೇ ಏಕೆ ಮಾಡಬೇಕು? ಇಂದು ಈ ಕಾರಣಕ್ಕಾಗಿ ಬೆಂಗಳೂರು ಸುತ್ತ ಇಷ್ಟೊಂದು ಜಮೀನನ್ನು ಮಾಡಿಕೊಂಡು ಅವರು ಯಾರೋ ಟೌನ್ಶಿಪ್ ಮಾಡೋದಕ್ಕೆ ತೆಗೆದುಕೊಳ್ತಾರೆ. ಇದೆಲ್ಲ ಭಾಷಣ ಮಾಡ್ಕೊಂಡು ಹೋಗವ್ರೆ ನಮ್ಮ ಸಿದ್ದರಾಮಯ್ಯನವರು. ಪರ್ವತ ಅವ್ರದ್ದು ಹೇಳ್ತೀನಿ, ಸಿದ್ದರಾಮಯ್ಯನವರು ಹೇಳಿರೋದು, ಅಲ್ಲಿ ಅತ್ಯಂತ ಪುಷ್ಪೋದ್ಯಮ ಬೆಳೆ ಬೆಳೀತಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ರೇಷ್ಮೆ ಬೆಳೀತಾರೆ, ಎಲ್ಲ ಹೇಳ್ಕೊಂಡವ್ರೆ. ಇದೆಲ್ಲ ಆದಮೇಲೆ ಏನು ಹೇಳ್ತಾರೆ, ಕೆಲವು ಮಧ್ಯವರ್ತಿಗಳು ರೈತರಿಗೆ ಪಾಪ ಆಸೆಯನ್ನು ಹುಟ್ಟಿಸೋದು, ಅಮಿಷಗಳನ್ನು ಹುಟ್ಟೋದು, ಇವತ್ತು ಈ ರೀತಿ ಆಸೆಗಳನ್ನು ಹುಟ್ಟಿ ಇವತ್ತು ರೈತರು ನಿರ್ಗತಿಕರನ್ನಾಗಿ ಮಾಡುವಂಥದ್ದು. ಇವರು ಬೆಂಗಳೂರು ಸುತ್ತ ಇವತ್ತು ಫರ್ಟೈಲ್ ಲ್ಯಾಂಡ್ಗಳು ಇರುವಂಥದ್ದು, ತರಕಾರಿಗಳನ್ನು ಬೆಳೆಯುವಂಥ ಜಾಗ, ಇದೆಲ್ಲ ಮತ್ತೆ ಪುನಃ ಹೇಳ್ಕೊಂಡು ಇದೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಯಾಕಿದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ, ಅವತ್ತಿನ ಅಸೆಂಬ್ಲಿನಲ್ಲಿ ಏನೇನು ನಾನು ಮುಖ್ಯಮಂತ್ರಿ ಇದ್ದಾಗ ಚರ್ಚೆಗಳನ್ನು ಇದೇ ಕಾಂಗ್ರೆಸ್ ಪಕ್ಷದವರು ಚರ್ಚೆ ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಶಿವಕುಮಾರ್ ಅವ್ರದ್ದು ಕೇಳಿದ್ರಲ್ಲ, ಇಲ್ಲೇನು ಹೇಳ್ತಾರೆ, ಮುಖ್ಯಮಂತ್ರಿಗಳ ಧೈರ್ಯಕ್ಕೆ ನಾನು ಮೆಚ್ಕೋತೀನಿ, ಏಕೆಂದರೆ ಈ ಸರ್ಕಾರ ಬಂದ ದಿನದಿಂದಲೂ ಪ್ರತಿ ಹಂತದಲ್ಲಿಯೂ ಕೂಡ ನಮ್ಮದು ರೈತರ ಸರ್ಕಾರ, ರೈತರ ಪರವಾಗಿ ನಿಂತುಕೊಳ್ಳುತ್ತೇವೆ, ರೈತರ 1 ಎಕರೆ ಭೂಮಿಯೂ ಹೋಗಲಿಕ್ಕೆ ಬಿಡುವುದಿಲ್ಲ ಎಂದು ಅನೇಕ ಸಂದರ್ಭಗಳಲ್ಲಿ ಮಾಡಿರುವ ವಾದಗಳನ್ನು ನಾವು ಕೇಳಿದ್ದೇವೆ ಅಂತ ಹೇಳಿ, ಅರ್ಕಾವತಿ ಲೇಔಟ್ಗಾಗಿ ಇದೆಲ್ಲ ಮಾಡಿದಾಗ ಇವರೆಲ್ಲ ವಿರೋಧ ಮಾಡಿದ್ರು, ಅದೆಲ್ಲ ಹೇಳ್ಕೊಂಡೋಗಿ ಇವರು ಹೇಳ್ತಾರೆ, ಬೆಂಗಳೂರು ಮತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1,50,000 ಎಕರೆ, 1,60,000 ಎಕರೆ ಜಮೀನು ನೀವು ಅಕ್ವಿಸಿಷನ್ ಮಾಡಿಬಿಟ್ಟಿದ್ದೀರಿ, ಹಂಚಿಬಿಟ್ಟಿದ್ದೀರಿ ಅಂತೇಳಿ ಇವ್ರ ಭಾಷಣ. ಇದಾದ ಮೇಲೆ ಬೆಂಗಳೂರು ಉತ್ತರದಲ್ಲಿ, ಕನಕಪುರದಲ್ಲಿ, ಮಾಗಡಿಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ಹೊಸಕೋಟೆಯಲ್ಲಿ, ದೇವನಹಳ್ಳಿ, ರಾಮನಗರ, ಹೀಗೆ ಹಲವು ಭಾಗದಲ್ಲಿ ನೋಟಿಫಿಕೇಷನ್ ಆಗಬೇಕು ಅಂತ ಪ್ರಸ್ತಾವನೆ ಕಳಿಸಿರುವಂಥ ದಾಖಲೆ ನಮ್ಮ ಹತ್ತಿರ ಇದೇನು ವಿಚಾರ ನಾವು ಹೇಳುತ್ತಿದ್ದೇವೆ ಅಂತೆಲ್ಲ ಹೇಳ್ಕೊಂಡೋಗಿ ಇಲ್ಲಿ ಅವರು ನೀರಿನ ಸಮಸ್ಯೆ ಇದೆ, ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ದಾರೆ, ನಾವು ನೋಟಿಫಿಕೇಶನ್ ಮಾಡಿಸಿರೋದು ಹೇಳುತ್ತಾರೆ, ನಗದು ಮಾಡಿದ್ದೀರಿ, ಒಂದು ಹೊಸ ಮಾದರಿ ಪ್ಯಾಕೇಜ್ ಕೊಟ್ಟಿದ್ದೀರಿ, ಅದೆಲ್ಲ ಹೇಳ್ಕೊಂಡು ಹೋದರು. ನಿಮಗೆ ಒಂದು ವಿಷಯ ಹೇಳ್ತೀನಿ, ಇವತ್ತು ಇವರೇನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಮಾಡಿದ್ರು ಬಿಡದಿ ಹತ್ರನೇ, ಸೋಮಣ್ಣ ಅವರು ಮಂತ್ರಿಗಳಿದ್ದಾಗ ಹೌಸಿಂಗ್ ಬೋರ್ಡ್ BJP ಸರ್ಕಾರದಲ್ಲಿ. ಇವತ್ತಿನವರೆಗೆ ಒಂದು ಸೈಟ್ ಸೇಲ್ ಆಗಿಲ್ಲ, ಒಂದು ಮನೆ ಕಟ್ಟಿಲ್ಲ ಹೌಸಿಂಗ್ ಬೋರ್ಡ್ನಲ್ಲಿ, ರೈತರ ಜಮೀನು ತಗೊಂಡು. ಅದು ಬೇಕಾದ್ರೆ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಏನಾಗಿದೆ ಅಂತೇಳಿ. ಇಲ್ಲಿ ಏನಣ್ಣ ಅವರು ಇನ್ವೆಸ್ಟ್ಮೆಂಟ್ ಮಾಡೋರ ಮೇಲೆ ಏನೋ ಭಾಳ ಲಘುವಾಗೆಲ್ಲ ಮಾತಾಡ್ಕೊಂಡವ್ರೆ. ಇದೆಲ್ಲ ಹೇಳ್ತಾ ಇರೋದು, ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದಕ್ಕೆ, ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆಲ್ಲ SEZ ಆಗಬೇಕಾದ್ರೆ ಹೊರಗಡೆ ಆಗಬೇಕು, ಬೆಂಗಳೂರು ಸುತ್ತಮುತ್ತ ಇರುವಂಥ, ಇದು ಹೇಳಿದೆ ಶಿವಕುಮಾರ್, ಇರುವಂಥ ಜಮೀನು ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕಲ್ಲ, ರಸ್ತೆ ಅಥವಾ ಏನೋ ಒಂದು ಉತ್ತಮವಂಥ ಕೆಲಸಕ್ಕಿದ್ದರೆ ರೈತರು ತಲೆಬಾಗುತ್ತಾನೆ. ಆದರೆ ತನ್ನ ಜಮೀನನ್ನು ಬಲವಂತವಾಗಿ ತೆಗೆದುಕೊಳ್ಳುವುದು ಎಂದರೆ, ಈ ಏರಿಯಾವನ್ನು ನೋಟಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ, ಒಂದು ಹಳ್ಳಿಯನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ 700 ಹಳ್ಳಿಗಳು, ರಾಮನಗರವೋ ಸೋಲೂರೋ ಇದೆಲ್ಲ ಹೇಳಿದ್ರು. ನಿನ್ನದು ನೋಟಿಫಿಕೇಷನ್ ಆಗುತ್ತಿದೆ ನೋಡಲಿ, ಬರೆದು ಬಿಟ್ಟಿದ್ದಾರೆ ಅಂತ ಇವರಿಗೆ ಕೆಲವು ರೈತರುಗಳು
ರೈತರ ಹತ್ರ ಭೂಮಿ ಲಪಟಾಯಿಸ್ತಾರೆ ಅನ್ನೋದಕ್ಕೆ ಇವ್ರು ಹೇಳ್ಕೊತಾರೆ. ದೊಡ್ಡ ದಂಧೆ ನಡೆಯುತ್ತಿದೆ, ಇದರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು. ನಮ್ಮ ಅಧಿಕಾರಿಗಳು ಇದಕ್ಕೆ ಮನ್ನಣೆ ಕೊಡಬಾರದು. ನಮ್ಮ ರೈತನ ಭೂಮಿಯನ್ನು ಸ್ವಾಭಿಮಾನವನ್ನು ಕಾಪಾಡಲಿಕ್ಕೆ ಈ ಸರ್ಕಾರ ಬದ್ಧವಾಗಬೇಕು. ಏನು ಅವರ ಹಿಂದೆ ಘೋಷಣೆ ಮಾಡಿದ್ದಾರೋ ಇದು ರೈತರ ಮಕ್ಕಳ ಸರ್ಕಾರ, 1 ಎಕರೆ ರೈತರ ಜಮೀನನ್ನು ನಾವು ಕೊಡುವುದಿಲ್ಲ, ರೈತರು ಹಾಳಾಗೋದಕ್ಕೆ ಬಿಡುವುದಿಲ್ಲವೆಂದು ಏನು ಅವರು ಒಂದು ವಚನವನ್ನು ಈ ರಾಜ್ಯದ ಜನತೆಗೆ ಕೊಟ್ಟಿರೋ ಆ ವಚನವನ್ನು ಅವರು ಪಾಲನೆ ಮಾಡಬೇಕು. ಇದೆಲ್ಲ ಅವ್ರ ಭಾಷಣ. ಇಲ್ಲಿ ಫಲವತ್ತಾದ ಭೂಮಿ ಅಂತೆಲ್ಲ ಅವರೇ ಹೇಳ್ಕೊಂಡು ಹೋಗ್ತಾರೆ. ತಾವು ವಚನಬದ್ಧರಾಗಿದ್ದೀರಿ, ಈ ರಾಜ್ಯದಲ್ಲಿ ರೈತನನ್ನು ಉಳಿಸುತ್ತೇನೆಂದು ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ, ಪ್ರತಿ ಹಂತದಲ್ಲೂ ಈ ರೈತನನ್ನು ಬದುಕಿಸುತ್ತೇನೆಂದು ಹೇಳಿದ್ದೀರಿ, ರೈತರೇ ನನ್ನ ಉಸಿರು ಎಂದು ಹೇಳಿದ್ದೀರಿ. ಇದೆಲ್ಲ ಭಾಷಣದಲ್ಲಿ ಹೇಳ್ಕೊಂಡು ಹೋದರು ನನ್ನ ಬಗ್ಗೆ. ಇವತ್ತು ಇದು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ಇದು